ಕ್ಷಣದಿಂದ. ಡೆಫಿನೆಟ್ಲಿ ಇದು ಒಂದು ಸೋಲು. ನಿಖಿಲ್ ಕುಮಾರಸ್ವಾಮಿ ಅವರು ವಿಲ್ ರೇಸ್ ಫ್ರಮ್ ದ ಡಸ್ಟ್ ಅನ್ನೋ ಹಾಗೆ ಮತ್ತೆ ಮರಳಿ ಬರ್ತಾರೆ. ಮತ್ತೆ ಆ ಮರಳು ಬೇರೆ ರೀತಿಯದಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಮುಕುಂದ್ ಅವರಿಗೆ ಒಂದು ಗಮನದಲ್ಲಿ ಇಟ್ಕೊಬೇಕು. ಯಾರು ಹೆಚ್ಚು ಟೀಕೆ ಮಾಡ್ತಾ ಇರ್ತಾರೋ ನಂತರ ನೀವೇ ಟೀಕೆಗೆ ಗುರಿ ಆಗ್ತೀರಾ ಮುಂದಿನ ದಿನಗಳಲ್ಲಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಒಪ್ಪೋದೇನು ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಹಿಂಗ್ ಲಾಸ್ಟ್ ಮಿನಿಟ್ ಅಲ್ಲೆಲ್ಲ ಮುಂಚೆಯಿಂದಾನೇ ಗ್ರೌಂಡ್ ಫಿಕ್ಸ್ ಮಾಡಿ ಆಮೇಲೆ ಇಲ್ಲಿಂದಾನೇ ನಿಲ್ಲೋದು ಅಂತ ಹೇಳಿ ಫಿಕ್ಸ್ ಮಾಡಬೇಕು. ಖಂಡಿತವಾಗಿಯೂ ಆತ್ಮಾವಲೋಕನ ನಮ್ಮ ಪಕ್ಷದವ್ರು ಮಾಡ್ಕೊಳ್ತಾರೆ. ಎಲ್ಲಿ ತಪ್ಪಾಗಿದೆ ಅನ್ನೋದು ಖಂಡಿತವಾಗ್ಲೂ ಇದನ್ನ ಚರ್ಚೆ ಮಾಡಿ ಮುಖಂಡರ ಮುಂದೆ ಕಾರ್ಯಕರ್ತರು ಕೂಡ ಒಮ್ಮೆ ಇಟ್ಟಿದ್ರು. ಬೇಡ ಅಂತ ಕೆಲವರು ಹೇಳಿ, ಇನ್ನು ಕೆಲವರು ಇಲ್ಲ ಬೇಕು ಅಂತ ಹೇಳಿ ಚನ್ನಪಟ್ಟಣದ ಒಂದು ಕಾರ್ಯಕರ್ತರು ಬೇಕು, ಇನ್ನು ಯಾರೂ ಇಲ್ಲ ಇಂಥ ಅಭ್ಯರ್ಥಿನ ನಿಲ್ಸೋದಕ್ಕೆ, ಬಲವಾದ ಅಭ್ಯರ್ಥಿಗಳನ್ನ ನಿಲ್ಸೋದಕ್ಕೆ ಅಂದಿದ್ದಕ್ಕೆ ನಿಖಿಲ್ ಅವರು ಬಲಿಪುರುಷರಾದ್ರೇನೋ ಅನ್ನೋ ಒಂದು ಗೆದ್ದಿದ್ರೆ ಮಾತು ಹೇಳ್ತಿರ್ಲಿಲ್ಲ ನೀವು. ಎನಿವೇ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿಜಯೋತ್ಸವ, ಬಂಗಾರು ಹನುಮಂತು ಅವರ ಮುಂದೆನೆ ಜೈಕಾರ ಹಾಕ್ಬಿಟ್ರಂತೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೊಡೆ ತಟ್ಟಿದ್ದಾರೆ ಹನುಮಂತು ಅವರು, ತೊಡೆ ತಟ್ಟಿ ಹೊರ ನಡೆದಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಬಳ್ಳಾರಿ ರಾಜಕೀಯದಲ್ಲಿ ಇದೆಲ್ಲ ಸ್ವಲ್ಪ ಮುಂಚೆ ಜಾಸ್ತಿ ಇತ್ತು, ಈ ನಡುವೆ ಕಮ್ಮಿ ಆಗಿತ್ತು. ಅದು ತಮಿಳು ಪಕ್ಕದ ತೆಲುಗು ಪಿಕ್ಚರ್ನ ಪ್ರಭಾವ. ವಿಧಾನಸೌಧದ ತೊಡೆ ತಟ್ಟಿ ಕಡೆಗೆ ಅದೊಂದು ದೊಡ್ಡ ಪಾದಯಾತ್ರೆಗೆ ಕಾರಣ ಆಯ್ತು. ನೋಡಿ ಏನು ಪಿಕ್ಚರಲ್ಲಿ ಬಾಲಕೃಷ್ಣ ಅಂತ ಇದ್ದಾರೆ, NTR ಅವ್ರ ಮಗ ಬಾಲಯ್ಯ ಅಂತ ಭಾಳ ಫೇಮಸ್ಸು. ಅವರೆಲ್ಲ ಸಿನಿಮಾದಲ್ಲಿ ಇದೊಂದು ಸೀನ್ ಇರುತ್ತೆ, ತೊಡೆ ತಟ್ಟಿದ್ರೆ ಕಾರ್ಗಳೆಲ್ಲ ಆರ್ಬಿಡುತ್ತೆ. ನೋಡಿ ಪಿಕ್ಚರ್ ನೋಡಿದಾರೆ ಅವರು, ಹಂಗೆ ಅನ್ಕೊಂಡ್ಬಿಟ್ಟು. ನೋಡಿ ಅಲ್ಲಿ ಈ ರಾಯಲಸೀಮಾ ಅಲ್ವಾ, ತೆಲಂಗಾಣ ಏನ್ ಮಾಡಿದ್ರು ಅಂದ್ರೆ ಜನಾರ್ದನ್ ರೆಡ್ಡಿ ಅವ್ರಿಗೆ 14 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ವಾಪಸ್ ಬಳ್ಳಾರಿಗೆ ಹೋಗಕ್ಕೆ ಅವಕಾಶ ಕೊಡ್ತು. CM ಬಳ್ಳಾರಿಗೆ ಹೋಗಿದ್ರು. CM ಕಾನ್ವಾಯ್ ಬರ್ಬೇಕಾದ್ರೆ ಅದನ್ನ ಸಹಜವಾಗಿ 0 ಟ್ರಾಫಿಕ್ ಮಾಡಿರ್ತಾರೆ, ಯಾರನ್ನೂ ಒಳಗಡೆ ಹೋಗ್ಬಿಡಲ್ಲ. ಆದರೆ ಜನಾರ್ದನ್ ರೆಡ್ಡಿ ಅವರೇ ಖುದ್ದಾಗಿ ಡಿವೈಡರ್ನ ಹತ್ತಿಸ್ಕೊಂಡು CM ಕಾನ್ವಾಯ್ ಅಗೇನ್ಸ್ಟ್ ಆಗಿ ಹೋದ್ರು. ಸೊ ಸುಪ್ರೀಂ ಕೋರ್ಟ್ ಅವ್ರಿಗೆ ಆದೇಶ ಕೊಟ್ಟರು ಕೂಡ ಇನ್ನೂ ವಿನಯವಂತಿಕೆ ಬರಲಿಲ್ಲ ಅವ್ರಿಗೆ. ಒಂದು ಮುಖ್ಯಮಂತ್ರಿ ಬರ್ಬೇಕಾದ್ರೆ ಕುಮಾರಸ್ವಾಮಿ ಅವ್ರು ನೋಡಿ, ಬೆಳಗಾವಿ ಅಧಿವೇಶನದ ಸಂಬಂಧದಲ್ಲಿ ಇವರ CM ಅವ್ರ ಕಾರ್ ಬರ್ತಾ ಇರ್ಬೇಕಾದ್ರೆ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ರು. ಸೊ ಅವ್ರ ಕಾನ್ವಾಯ್ನ ಬ್ರೇಕ್ ಮಾಡಲಿಲ್ಲ. ಆದರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಇನ್ನೂ ಆ ಮೆಚುರಿಟಿ ಬಂದಿಲ್ಲ. ಸೊ ಬಳ್ಳಾರಿಗೆ ಹೋಗ್ತಿದ್ದಂಗೆ ಅವ್ರು ಮತ್ತೆ ನಾನು ಹಳೇದೆಲ್ಲ ಶುರು ಮಾಡ್ತೀನಿ, ಪೊಲೀಸ್ನವ್ರಿಗೆ ಧಮಕಿಯನ್ನು ಹಾಕ್ತಾರೆ. ಏಯ್ ಪೊಲೀಸ್, ನಾನು ಇಲ್ಲೇ ಇದಾಗಿದ್ದೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅಂತ ಈ ಧಮ್ಕಿ, ಈ ಗೂಂಡಾಗಿರಿ ರಾಜಕಾರಣ ಇನ್ನೂ ಬಿಟ್ಟಿಲ್ಲ ಅವರು. ಅದಕ್ಕೆ ರಿಸಲ್ಟ್ ಬಂದಿದೆ. ಅಲ್ಲ, ಹಿಂಗ್ ಧಮ್ಕಿ ಹಂಗ್ ನೋಡಿದ್ರೆ DK ಶಿವಕುಮಾರ್ ಅವರು ಹಾಕಿದ್ರು. ಎನಿವೆ ಮತದಾರರು ಅದನ್ನ ಎಷ್ಟು ಮಟ್ಟಿಗೆ ಗಮನಿಸಿಲ್ಲ. ನಾನು ಸಮಯುಲ್ಲಾ ಸರ್ನ ಕೂಡ ಕಳಿಸ್ಕೊಡೋಕೆ ಮುಂಚೆ ಟೇಕ್ ಅವೇ ಸರ್ ಅಟ್ಟಗೆ ನನಗೆ ರಾಜ್ಯದ ಹೇಳಿ, ಈ 3 ಕ್ಷೇತ್ರಗಳ ಬಹುತೇಕ ಕಾಂಗ್ರೆಸ್ನ ಗೆಲುವು, ರಾಜ್ಯ ಸರ್ಕಾರದ ಮೇಲಿದ್ದ ಅನೇಕ ಆರೋಪಗಳು, ಹಗರಣಗಳ ಆರೋಪ, ಇದಕ್ಕೆ ಇತಿಶ್ರೀ ಅಂತಲೇ ಪರಿಗಣಿಸ್ಬಿಡ್ಬೇಕಾ ನಾವು, ಅಥವಾ ಒಟ್ಟು ಜನಸಾಮಾನ್ಯರ ವಲಯದಲ್ಲಿ ಯಾವ ರೀತಿಯಲ್ಲಿ ಇದು ಪ್ರಭಾವ ಬೀರಿದೆ ಅನ್ನುವಂತ ಚರ್ಚೆ ಪ್ರಮುಖವಾಗಿತ್ತು. ಅಂದ್ರೆ ಸರ್ಕಾರದ ಜನಪ್ರಿಯತೆ ಕುಸಿದಿದೆಯಾ, ಪಾಪ್ಯುಲಾರಿಟಿ ಕಮ್ಮಿ ಆಗಿದೆಯಾ ಅಂಥದ್ದು ಯಾವುದು ಈ ಫಲಿತಾಂಶದಲ್ಲಿ ನಮಗೆ ಕಾಣ್ತಿಲ್ಲ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ವರ್ಸಸ್ ಶಿವಕುಮಾರ್ ನಡುವಿನ ಚನ್ನಪಟ್ಟಣ ಚುನಾವಣೆ ಇದೆಯಲ್ಲ, ಆ ಚುನಾವಣೆ ಒಕ್ಕಲಿಗರ ಪಾಳೆ ಪಟ್ಟಲ್ಲಿ ಯಾರ ಮೇಲುಗೈ ಅನ್ನುವ ಒಂದು ಟೋನಲ್ಲಿ ನಡೆದಿತ್ತು. ಸೊ ಈ ಫಲಿತಾಂಶ JDSಗೆ ಸ್ವಲ್ಪ ಸೆಟ್ ಬ್ಯಾಕ್ ಅನ್ನ ಆಗಿದೆ. ಹಾಗೆಯೇ ಶಿವಕುಮಾರ್ ಅವರ ಪ್ರಾಬಲ್ಯಕ್ಕೆ ಅದು ಹೆಚ್ಚು ಒಂದು ಗರಿಯನ್ನ ಹೆಚ್ಚು ಹಳೆ ಮೈಸೂರಲ್ಲಿ ಅವರು ಸಿಕ್ಕಿಸ್ಕೊಂಡಿದ್ದಾರೆ. ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಪರಾಭವದ ಬಳಿಕ, ಅವರ ಸಹೋದರ ಪರಾಭವ ಆದ ಬಳಿಕ ಈ ಚುನಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದು ರೀತಿಯಲ್ಲಿ ಅವರಿಗೆ ಸ್ವಲ್ಪ ಸಮಾಧಾನ. ರಾಮನಗರ ಜಿಲ್ಲೆಯಿಂದಲೇ ಔಟ್ JDS. ಹೌದು, DK ಶಿವಕುಮಾರ್ ಅವರ ಗುರಿ ಇದ್ದಿದ್ದೇ ಅದು. ಇನ್ನು ಭಾರತೀಯ ಜನತಾ ಪಕ್ಷದ ಮೇಲೆ ದೊಡ್ಡ ಮಟ್ಟದಲ್ಲೇ ಪರಿಣಾಮ ಆಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಅವರ ಪದಚ್ಯುತಿ ಆಗಬೇಕು ಅಂತ ಒಂದು ಗುಂಪು
ಈಗ ಕತ್ತಿ ಹಿರ್ಕೊಂಡು ನಿಂತಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಬೆಂಬಲಿಗರ ಸಭೆ ಇನ್ನು 2 ದಿನ ಮೊದಲು ನಡೆದು ಅವರು ಅದನ್ನು ಕೌಂಟರ್ ಮಾಡಿದ್ದಾರೆ. ಹೀಗಾಗಿ ಇದು ದೊಡ್ಡ ಡೆವಲಪ್ಮೆಂಟಿಗೆ, ದೆಹಲಿ ಯಾತ್ರೆಗೆ, ಅಲ್ಲಿ ಹೋಗಿ ದೂರು ಕೊಡೋದು, ಅಲ್ಲಿ ಚರ್ಚೆಗೆ ಬರೋದು, ಇವ್ರನ್ನ ಕರೆಸ್ಕೊಳ್ಳೋದು, ಎಕ್ಸ್ಪ್ಲನೇಷನ್ ಕೇಳೋದು, ಇಂಥದ್ದೊಂದು ವಿದ್ಯಮಾನಕ್ಕೆ ಇದು ಕಾರಣ. ಸರ್, ಒಂದು ಕ್ರೂಷಿಯಲ್ ಪ್ರಶ್ನೆ. ಯಾಕೆಂತಂದರೆ ಸಿದ್ದರಾಮಯ್ಯನವರೊಂದು ಮಾತನ್ನು ಹೇಳಿದರು, ನನ್ನನ್ನೇನಾದರೂ ಮುಟ್ಟಿದರೆ ಜನ ಸುಮ್ಮನೆ ಬಿಡಲ್ಲ ಅಂತೇಳಿ. ಇಡಿ ಎಲ್ಲಿ ತನಕ ಬಂದಿತ್ತು ಅಂದರೆ ಸುತ್ತಮುತ್ತ ಕುಮಾರ್ ನಾಯಕ್ ಆಯಿತು, ಅವರ ಬಾಮೈದ ಆಯಿತು, ಇನ್ನಿತರ ಎಲ್ಲರನ್ನೂ ಟಚ್ ಮಾಡಿತು. ಈಗ ನೀವು ಹೇಳಿ, ಈ 3 ಕ್ಷೇತ್ರಗಳನ್ನು ಗೆದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ಇಡಿ ಆಲ್ಸೋ ಟಚ್ ಮಾಡೋದು ಅಷ್ಟು ಸುಲಭನಾ? ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಇಡಿ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಅದರಿಂದ ರಾಜಕೀಯ ಲಾಭ ಬಿಜೆಪಿಗೆ ಬರುತ್ತೆ ಅಂದರೆ ಆಗಲ್ಲ. ಅವರಿಗೆ ಸರ್ಕಾರಕ್ಕೆ ಕಿರಿಕಿರಿ ಕೊಡಬೇಕು ಮತ್ತು ಅವ್ರನ್ನೂ ಕಟ್ಕಟ್ಟೆಗೆ ನಿಲ್ಲಿಸಿ ಅವರಿಗೆ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶ. ಯಾಕೆಂದರೆ ಇಡಿ ಕನ್ವಿಕ್ಷನ್ ರಿಸಲ್ಟ್ 0.7 ಇದೆ. 0.7 ಇದೆ. ಹೀಗಾಗಿ ಇಡಿ ಅವರು ಸಿದ್ದರಾಮಯ್ಯನವರಿಗೆ ಸಮನ್ ಮಾಡಿದರೆ ಅದರಿಂದ ಏನು ಅವ್ರ ಮೇಲೆ ಪರಿಣಾಮ ಏನು ಬೀರಲ್ಲ. ಅಲ್ಲ, ಅಂತ ಒಂದು ಧೈರ್ಯ ತೋರಿಸೋದು ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ಹೇಳಿದೆ. ಅಂದ್ರೆ ಒಂದು ವೇಳೆ ಇಲ್ಲಿ ಸೋಲಾಗಿದ್ದಿದ್ರೆ, ಯಾಕಂದ್ರೆ ಒಂದು ರೀತಿಯಲ್ಲಿ ಅಸ್ತವ್ಯಸ್ತ ಮಾಡೋದು ರಾಜಕೀಯ ಲಾಭ ಬಿಜೆಪಿಗೆ ಆಗೋದಿಲ್ಲ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಈಗ ಮುಟ್ಟಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ. ಹಾಗೆ ಇದೀಗ JDS ನ ವಕ್ತಾರರಾದ ರವಿಚಂದ್ರೇಗೌಡ ಅವರು ಜಾಯಿನ್ ಆಗಿದ್ದಾರೆ. ಇಟ್ನಾಳ್ ಸರ್, ಸಾರಿ ನಿಮ್ಮನ್ನ ಸಾಕಷ್ಟು ಹೊತ್ತಿನಿಂದ ವೇಟ್ ಮಾಡ್ತಾ ಇದ್ವಿ, ಬಟ್ ಸ್ಟಿಲ್ ನಮಗೆ ಜಾರ್ಖಂಡ್ ಹಾಗೆ ಮಹಾರಾಷ್ಟ್ರದಿಂದ ನಿಮ್ಮ ರಿಯಾಕ್ಷನ್ ಇಂದಾನೆ ಪ್ರಾರಂಭ ಮಾಡೋಣ ಅಂತ. 223 ಆಸ್ ಆಫ್ ನಾವು ಮಹಾರಾಷ್ಟ್ರದಲ್ಲಿ ಒಂದು ರೀತಿ 140, 150, 160 ಮ್ಯಾಕ್ಸಿಮಮ್ ಪ್ರಿಡಿಕ್ಷನ್ ಇತ್ತು, ಬಟ್ 200+ 223. ಅಲ್ಲಿ ಏನಾಗಿದೆ ಅಂದರೆ ಆನ್ ದ ಗ್ರೌಂಡ್ ಒಂದು ಆಡಳಿತ ವಿರೋಧಿ ಒಂದು ಸೆಂಟಿಮೆಂಟ್ ಇತ್ತು ಅಲ್ಲಿ. ಆ ಆಡಳಿತ ವಿರೋಧಿ ಸೆಂಟಿಮೆಂಟನ್ನು ಸರಿಯಾಗಿ ಬಳಸಿಕೊಳ್ಳೋದ್ರಲ್ಲಿ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಆಗಲಿ ಅಥವಾ ಶರದ್ ಪವಾರ್ ಬಣ ಆಗಲಿ, ಉದ್ಧವ್ ಠಾಕ್ರೆ ಬಣಗಳಾಗಲಿ ಅಷ್ಟಾಗಿ ಪರಿಣಾಮಕಾರಿ ಕೆಲಸ ಮಾಡಿಲ್ಲ ಅಂತಲೇ ಇದನ್ನು ನಾನು ನೋಡಬೇಕಾಗ್ತದೆ. ಹಾಗೆಯೇ ಇಲ್ಲಿ ಏನಂದರೆ, ಅಕಸ್ಮಾತ್ ಆ ನಂಬರಲ್ಲಿ 150, 160 ನಂಬರಲ್ಲಿ ಬರೋದಾಗಿದ್ದರೆ ನಮ್ಮ ಏಕನಾಥ್ ಶಿಂದೆ ಶಿವಸೇನಾ ಪಕ್ಷ ಇದೆಯಲ್ಲ, ಅವರು 80 ಕೆಳಗಡೆ 80 ಆಸುಪಾಸು ಆಗಿದ್ದರೆ ಅವಾಗ ಏಕನಾಥ್ ಶಿಂದೆನ ಮುಖ್ಯಮಂತ್ರಿ ಆಗ್ಬೋದಿತ್ತು ಅಂತ ಹೇಳ್ಬೋದಾಗಿತ್ತು. ನಾವು ಬಿಜೆಪಿ ಆನ್ ಇಟ್ಸ್ ಓನ್ ಹ್ಯಾಸ್ ಕ್ರಾಸ್ 110, 110 ಜಾಸ್ತಿ ಬಿಜೆಪಿನೇ ಇದೆ. ಹೀಗಿರುವಾಗ ಮತ್ತಲ್ಲಿ ಅಧಿಕಾರ ಹಸ್ತಾಂತರ ಆಗಬೇಕಾಗ್ತದೆ. ಫಡ್ನವೀಸ್ ಹೆಸರು ಈಗಾಗಲೇ ಕಳ್ತಾ ಇದ್ದೇವೆ ನಾವು. ಮತ್ತು ಅದ್ರ ಜೊತೆಗೇ ಮಹಾರಾಷ್ಟ್ರ ಇಸ್ ಅ ವೆರಿ ಬಿಗ್ ಸ್ಟೇಟ್. ಈ ಒಂದು ಮಹಾರಾಷ್ಟ್ರದ ವಿನ್ ಇದೆಯಲ್ಲ, ಇದು ರಾಷ್ಟ್ರ ರಾಜಕಾರಣದಲ್ಲೂ ಪರಿಣಾಮ ಬೀರ್ತದೆ. ಈ ಕರ್ನಾಟಕದಲ್ಲಿ 2-3 ವಿಧಾನಸಭೆ ಕ್ಷೇತ್ರಗಳು ಅಷ್ಟಾಗಿ ಪರಿಣಾಮ ಬೀರದೆ ಹೋದರೂ ಕೂಡ ಮೋದಿ ಮತ್ತು ಶಾ ಇವರುಗಳಿಗೆ ಹೆಚ್ಚಿನ ಬಲ ಇಲ್ಲಿಂದ ಬರ್ತದೆ. ಅವರು ಮಾಡಿದ ಮತ್ತು ಇನ್ನೊಂದು, ಮೋದಿ ಅಷ್ಟು ಸಮಾವೇಶ ಮಾಡಿಲ್ಲ ಇದರಲ್ಲಿ, ಮಾಡಿಲ್ಲ 7 or 8 ಮೇ ಬಿ, ಅರೌಂಡ್ 8 ಅಷ್ಟೇ. ಆದರೆ ಯಾಕೆ ಅಲ್ಲಿ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳಿಗೆ ಏನು ಅಗಾಡಿ ಬನ ಯಾಕೆ ಹಿನ್ನಡೆ ಆಯಿತು ಅಂದರೆ, ಅಲ್ಲಿನ ಇವು ಒಂದು ಪಕ್ಕ ಒಂದು ಕಡೆ ಇವರು ಬಿಜೆಪಿ ಮತ್ತು ಬಿಜೆಪಿ ಸಂಗಡಿಗರು ಬಟೆಂಗೆ ಅಥವಾ ಕಟೆಂಗೆ ಒಂದು ಧ್ರುವೀಕರಣ ಮಾತಾಡ್ತಾ ಇದ್ರೆ, ಅದಕ್ಕೆ ಪರ್ಯಾಯವಾಗಿ ಇವರು ಸಂವಿಧಾನ ಹಿಡ್ಕೊಂಡು ಹೋದ್ರು ಅಷ್ಟೇ. ಬಟ್ ಆದರೆ ಅಲ್ಲಿನ ವಿದರ್ಭ, ಮಹಾರಾಷ್ಟ್ರದ ಅತ್ಯಂತ ಹೆಚ್ಚಿನ ಸೀಟುಗಳು ಬರೋದು ವಿದರ್ಭದಿಂದ. ವಿದರ್ಭ, ಮರಾಠವಾಡ ಈ ಒಂದು ಪ್ರದೇಶಗಳಲ್ಲಿ ಬರಪೀಡಿತ ಜನ, ಅಲ್ಲಿನ ಬಡತನ ಇದೆ, ರೈತರ ಒಂದು ಬವಣೆಗಳಿದ್ದಾವೆ. ಅದನ್ನು ಅಡ್ರೆಸ್ ಮಾಡಲಿಲ್ಲ ಯಾರು. ನೋಬಡಿ ಅಡ್ರೆಸ್ ದ ಲೋಕಲ್ ಇಶ್ಯೂಸ್. ಇದು ಪಾರ್ಲಿಮೆಂಟ್ ಎಲೆಕ್ಷನ್ಲಿ ಮಾತಾಡಿ ನೀವು, ಬಟ್ ಹೆಂಗೆ ಕಟ್ಟಂಗೆ ಅಂತ ಹೇಳ್ಕೊಳ್ಳಿ, ಸಂವಿಧಾನ ಕತ್ರೇಮೆ ಅಂತ ಹೇಳ್ಕೊಳ್ಳಿ. ಆದರೆ ಒಂದು ರಾಜ್ಯದ ಚುನಾವಣೆಯಲ್ಲಿ, ಆದರೂ ವಿದರ್ಭ ಮತ್ತು ಮರಾಠವಾಡದಂಥ ಪ್ರದೇಶಗಳಲ್ಲಿ ನೀವು ಅಲ್ಲಿನ ಸ್ಥಳೀಯ ವಿಚಾರಗಳನ್ನು ನೀವು ಪ್ರತಿನಿಧಿಸದೆ ಹೋದರೆ ನಿಮ್ಮ ಜೊತೆಗೆ ಮತದಾರ ಬರಲಾರ. ಕಾಂಗ್ರೆಸ್ನವರು